ಹೋಗುವವರೆಲ್ಲ ಗೌತಮ ಬುದ್ಧರಾಗುವರೇನಯ್ಯ. ಸನ್ಯಾಸ ಸ್ವೀಕರಿಸಿದವರೆಲ್ಲರೂ ಶಂಕರಾಚಾರ್ಯರಾಗುವರೇನಯ್ಯ. ಉಪನಯನವ ನಿರಾಕರಿಸಿದವರೆಲ್ಲರೂ ಬಸವಣ್ಣನಾಗುವರೇನಯ್ಯ. ಶಾಸನಗಳನ್ನು ಉಲ್ಲಂಘಿಸಿದವರೆಲ್ಲರೂ ಗಾಂಧೀಜಿಗಳಾಗುವರೇನಯ್ಯ. ಅಧಿಕಾರವ ನಿರಾಕರಿಸಿದವರೆಲ್ಲರೂ ಅಥಣಿ ಶಿವಯೋಗಿಗಳಾಗುವರೇನಯ್ಯ. ಮಠಾಧಿಪತಿಗಳೆಲ್ಲರೂ ಮೃತ್ಯುಂಜಯ ಸ್ವಾಮಿಗಳಾಗುವರೇನಯ್ಯ. ಸ್ವತಂತ್ರ ಧೈರ್ಯ ಸಿದ್ದೇಶ್ವರ ನಿನ್ನ ಹೆಸರ ಬಳಸುವವರು ನೀನಾಗುವರೇನಯ್ಯ. ಬಹುತೇಕ ಯಾವ ಪರಂಪರೆಯನ್ನ ಆಗಲೇ ಆಲಪ್ಪನವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದರು. ಕರ್ನಾಟಕದಲ್ಲಿರುವಂತ ಲಿಂಗಾಯತ ಮಠಗಳ ಕೊಡುಗೆ ಶಿಕ್ಷಣಕ್ಕೆ, ದಾಸೋಹಕ್ಕೆ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಸರ್ಕಾರ ಮಾಡದಲೇ ಇರತಕ್ಕಂತ ಒಂದು ದೊಡ್ಡ ಸೇವೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಮಠಗಳು ಮಾಡಿದವೆ ಅನ್ನೋದು ಹೆಮ್ಮೆಯ ವಿಚಾರ ಅನ್ನೋ ಮಾತನ್ನು ಹೇಳಿದರು. ಇದು ನಿಜವೂ ಹೌದು. ಬಹುತೇಕ ರಾಜ್ಯದಲ್ಲಿ ಇವತ್ತು ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಿದೆ ಅಂತಂದ್ರೆ, ಅಕ್ಷರಸ್ಥರ ಸಂಖ್ಯೆ ಜಾಸ್ತಿ ಆಗಿದೆ ಅಂತಂದ್ರೆ, ಸಂಸ್ಕಾರವಂತರ ಸಂಖ್ಯೆ ಜಾಸ್ತಿ ಆಗಿದೆ ಅಂತಂದ್ರೆ ಕರ್ನಾಟಕದಲ್ಲಿರುವ ಲಿಂಗಾಯತ ಮಠಗಳ ಕೊಡುಗೆ ಅಪಾರವಾಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾದಂತ ಅಂಶ. ಈ ಹಿನ್ನೆಲೆಯಲ್ಲಿ ಇವತ್ತೇನು ನಮ್ಮ ಶಿವಮೂರ್ತಿ ಮಹಾಸ್ವಾಮೀಜಿಯವರು ಜನ್ಮ ತಾಳಿ 75 ವರ್ಷಗಳನ್ನ ಕಳೀತಾ ಇದ್ದಾರೆ. ಜೊತೆಗೆ ಪೀಠಾಧಿಪತಿಗಳಾಗಿ 43 ವರ್ಷಗಳನ್ನ ಕಳೆದಿದ್ದಾರೆ. ಈ 43 ವರ್ಷಗಳೂ ಸಹ ಅವರ ಜೀವನದಲ್ಲಿ ಪೂರ್ತಿ ಉಪಯೋಗವಾಗಿರುವಂತ ದಿನಗಳು ಅನ್ನೋದನ್ನು ನಾವು ಗಮನಿಸಬೇಕು. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಒಂದು ವಚನದಲ್ಲಿ, ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದರೇನು, ಕೂಡಲ ಸಂಗನ ಶರಣರಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಅನ್ನುವಂತ ಮಾತು. ಬಹುತೇಕ ಈ ವಚನವನ್ನ ಯಾಕೆ ಹೇಳಿದ್ದು ಅಂತಂದ್ರೆ, ಲೇಸೆನಿಸಿಕೊಂಡು 43 ವರ್ಷವನ್ನ ಬಾಳಿರ್ತಕ್ಕಂತ ಪೂಜ್ಯರು ಯಾರಾದ್ರೂ ಇದ್ರು ನಮ್ಮ ಶಿವಮೂರ್ತಿ ಸ್ವಾಮಿಗಳು ಅದನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿರ್ತಕ್ಕಂಥ ವಿಚಾರ. ಹೀಗೆ ಮಠಗಳು ರೈತರ ಬಗ್ಗೆ ಮಾತನಾಡಿದ್ರು. ಅನ್ನವನ್ನ ಕೊಡುವಂತ ರೈತ, ದೇಶವನ್ನ ಕಾಯುವಂತ ರೈತ, ರೈತನ ಮಗ, ಸೈನಿಕ. ನೋಡಿ ಎಷ್ಟೊಂದು ಸಂಬಂಧ ಇದೆ ಅಂತಂದ್ರೆ, ಈ ದೇಶದ ಬೆನ್ನೆಲುಬು ರೈತ ಅಂತ ನಾವೆಲ್ಲ ಕೇಳ್ತೀವಿ, ಹೇಳ್ತೀವಿ. ಆದ್ರೆ ರೈತರಿಗೆ ಸಿಗುವಂತ ಆದಾಯ ಎಷ್ಟಿದೆ, ಹಣ ಎಷ್ಟು ಬರುತ್ತೆ, ಅವರ ಶ್ರಮಕ್ಕೆ ಪ್ರತಿಫಲ ಚೆನ್ನಾಗಿ ಸಿಗ್ತಾ ಇದೆಯಾ, ಇವನ್ನೆಲ್ಲವನ್ನು ನಾವು ಗಮನಿಸಬೇಕಾಗುತ್ತೆ. ಪರಿಸರವನ್ನು ಉಳಿಸಬೇಕು, ಕೃಷಿಯನ್ನ ಇಮ್ಮಡಿಗೊಳಿಸಬೇಕು, ರೈತರ ಜೀವನ ಹಸನಾಗಬೇಕು. ಇವೆಲ್ಲರೂ ಕೂಡ ಮಾತನಾಡರೆ, ಆದ್ರೆ ಅವರಿಗೆ ದಾರಿ ಯಾವುದು, ಕೊನೆಗೆ ಯಾವುದು ಸಿಗದಲೇ ಇದ್ರೆ ದಾರಿ ಯಾವುದು ಅಂತಂದ್ರೆ ಕೊನೆಗೆ ಆತ್ಮಹತ್ಯೆ. ಯಾಕೆ? ಬೀಜ ರೇಟ್ ಜಾಸ್ತಿ ಆಗಿದೆ, ಗೊಬ್ಬರದ ರೇಟ್ ಜಾಸ್ತಿ ಆಗಿದೆ, ಕೂಲಿಗಳ ರೇಟ್ ಜಾಸ್ತಿ ಆಗಿದೆ, ಗೊಬ್ಬರಗಳ ರೇಟ್ ಜಾಸ್ತಿ ಆಗಿದಾವೆ, ಔಷಧಿಗಳ ರೇಟ್ ಜಾಸ್ತಿ ಆಗಿದೆ. ರೈತ ಬೆಳೆದಂತ ಬೆಳೆ, ಆ ಬೆಲೆ ಮಾತ್ರ ಜಾಸ್ತಿ ಆಗಿಲ್ಲ, ಅಷ್ಟೇ ಐತೆ. ಬಹುತೇಕ ಅದಕ್ಕೇನಾರ ಫೆವಿಕಲ್ ಹಾಕಿದ್ರೆ ಅಥವಾ ಫೆವಿಕ್ವಿಕ್ ಹಾಕಿದ್ರೆ ಗೊತ್ತಾಗಿಲ್ಲ, ಅದು ಮುಂದಕ್ಕೆ ಹೋಗೇ ಇಲ್ಲ, ಅಲ್ಲೇ ಇದೆ. ನೋಡಿ, ಈ ದೇಶಕ್ಕೆ ಅನ್ನವನ್ನು ಕೊಡುವಂತ ರೈತ, ಅವನ ರೈತನೇ ತಾನೆ. ಆ ದೇಶಕ್ಕೆ ಅನ್ನವನ್ನು ರೈತ ಕೊಡದಲೇ ಹೋದ್ರೆ
ಎಲ್ಲರೂ ಉಪವಾಸ ಇರಬೇಕಾಗತ್ತೆ, ಕೊನೆಗೆ ಹಸಿವಿನಿಂದ ಸಾಯಬೇಕಾಗತ್ತೆ. ಒಂದು ಕಡೆ ಅನ್ನವನ್ನ ಕೊಡ್ತಾನೆ, ಇನ್ನೊಂದು ಕಡೆ ದೇಶವನ್ನ ಕಾಯುವಂತ ಸೈನಿಕನನ್ನ ಕೊಡುವಂತ ವ್ಯಕ್ತಿ ಯಾರು ಅಂದ್ರೆ ರೈತನೇ. ನೋಡಿ, ಸುಮಾರು 75-80 ಲಕ್ಷ ಜನ ಸೈನಿಕರಿದ್ರು ನಮ್ಮ ದೇಶದೊಳಗೆ. ಆ 80 ಲಕ್ಷ ಸೈನಿಕರಲ್ಲಿ ಒಬ್ಬ ಸೈನಿಕನ ರಾಜಕಾರಣಿಯ ಮಗ ಇಲ್ಲ, ಒಬ್ಬ ಸೈನಿಕನ ಅಧಿಕಾರಿಗಳ ಮಗ ಇಲ್ಲ. ಅಷ್ಟೂ ಜನ ಸೈನಿಕರು ಯಾರ ಮಕ್ಕಳು ಅಂತಂದ್ರೆ ನಮ್ಮ ದೇಶದ ರೈತರ ಮಕ್ಕಳು ಅನ್ನೋದನ್ನ ನಾವು ಗಮನಿಸಬೇಕು. ಒಂದು ಕಡೆ ಅನ್ನವನ್ನ ಕೊಡ್ತಾನೆ, ಇನ್ನೊಂದು ಕಡೆ ದೇಶವನ್ನ ಕಾಯುವಂತ ಸೈನಿಕನನ್ನು ಕೊಡೋನು ರೈತನೇ. ಅದರ ಜೊತೆಗೆ ಇವತ್ತೇನು ನಾವೆಲ್ಲ ಅದ್ದೂರಿಯಾದಂತ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇವೆ, ಇಂಥ ಮಠಗಳಿಗೆ ಮರಿಯನ್ನ ಸಾಧಕನನ್ನ ಕೊಡುವನು ರೈತನೇ ಅನ್ನೋದನ್ನ ನಾವು ಗಮನಿಸಬೇಕಾದಂತ ಅಂಶ. ನಿಮಗೆಲ್ಲ ಗೊತ್ತು, ಹಳ್ಳಿಗಳಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಹಳ್ಳಿಯಲ್ಲಿರುವಂತ ಯುವಕರಿಗೆ ಹೆಣ್ಣನ್ನ ಕೊಡ್ತಾ ಇಲ್ಲ, ಮದುವೆ ಆಗಲು ಕಷ್ಟ ಇದೆ. ಇದು ಸಾರ್ವತ್ರಿಕ ಸಮಸ್ಯೆ ಈಗ. ಹಾಗೇನೆ ಮಠಗಳಿಗೂ ಸಹ ಮುಂದೆ ಮರಿಯಾಗಲಿಕ್ಕೆ ಮಕ್ಕಳನ್ನೂ ರೈತರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಇವತ್ತು ನೋಡಿ, ಇವತ್ತು ಹಿರೇಮಾಗಡಿ ವಿರಕ್ತ ಮಠಕ್ಕೆ ಸ್ವಾಮಿಗಳನ್ನಾಗಿ ಮಾಡ್ತಾ ಇದ್ದಾರೆ ಶಿವಯೋಗಿ ದೇವರನ್ನ. ಅವ್ರ ತಂದೆ ತಾಯಿಗಳನ್ನ ಮನಸ್ಸು ಮಾಡಿ ಈ ಮಠಕ್ಕೆ ದಾರ ಏರುತ್ತಾರೆ, ಅವರು ಕೂಡ ಒಪ್ಕೊಂಡು ಬಂದಿದ್ದಾರೆ. ಒಂದು ಕಾಲದಲ್ಲಿ ವ್ಯವಸ್ಥೆ ಹೆಂಗಿತ್ತು, ಸಾಧಕನಾಗಿ ಇರ್ಬೇಕಾಗಿರ್ತಕ್ಕಂಥವನು ಅಥವಾ ಮಠಾಧಿಪತಿ ಆಗಿರ್ಬೇಕಾಗಿರ್ತಕ್ಕಂಥವನ ತರಬೇತಿ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ 12 ವರ್ಷ ಸ್ಥಿರ ಜಂಗಮನಾಗಿ ಸೇವೆಯನ್ನ ಮಾಡಬೇಕಾಗಿತ್ತು, 12 ವರ್ಷ ಚರಜಂಗಮನಾಗಿ ಸೇವೆಯನ್ನ ಮಾಡಬೇಕಾಗಿತ್ತು, 12 ವರ್ಷ ಪರಜಂಗಮನಾಗಿ ಸೇವೆಯನ್ನ ಮಾಡಬೇಕಾಗಿತ್ತು. ಹೀಗೆ 36 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನ ಮಾಡಿರ್ತಕ್ಕಂಥ ಸಾಧಕನನ್ನ ಆ ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡುವಂತ ವ್ಯವಸ್ಥೆ ನಮ್ಮ ಧರ್ಮದಲ್ಲಿ ಇತ್ತು. ಈಗೇನಾದ್ರೂ 12 ವರ್ಷ ಅಂತೇಳಿ 36 ವರ್ಷ ಅಲ್ಲಿ ಇಟ್ವಿ, ಸೇವೆ ಮಾಡಲಿಕ್ಕೆ ಬರ್ತಾರೆ, ಇರ್ತವೆ, ಸಾಧಕನಾಗ್ತಾರೆ ಅಂತಂದ್ರೆ ಬಹುತೇಕ ಯಾವ ಉತ್ತರಾಧಿಕಾರಿ ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಮಟ್ಟಿಗಿದೆ ವ್ಯವಸ್ಥೆ. ಅಂದ್ರೆ ನಮ್ಮ ಇತಿಹಾಸವನ್ನು ನೋಡಬೇಕು, ಪರಂಪರೆಯನ್ನು ನೋಡಬೇಕು. ನಮ್ಮ ಇತಿಹಾಸ ಬೆಳೆದು ಬಂದಂತ ರೀತಿ, ಆ ಸಾಧಕ ಆ ಮಠದ ಪರಂಪರೆಯನ್ನು ಉಳಿಸ್ಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧನೆಯನ್ನು ಮಾಡುವಂತ ಯೋಗ್ಯತೆ ಇದೆಯಾ? ಯೋಗ್ಯವಾಗಿರ್ತಕ್ಕಂಥ ಒಟವನ್ನ ಸಾಧಕನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ರೆ ಈ ಮಠವನ್ನ ಬೆಳೆಸ್ತಕ್ಕಂಥ ಸಾಮರ್ಥ್ಯ ಅವ್ರಿಗಿದೆ ಅಂತೇಳಿ ಗೊತ್ತಾದ ಮೇಲೆ ಅವರನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡುವ ಅಥವಾ ಪೀಠಾಧಿಪತಿಯನ್ನಾಗಿ ಮಾಡುವಂತ ವ್ಯವಸ್ಥೆ ಇತ್ತು. ಬಹುತೇಕ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂತಂದ್ರೆ ಬಹಳಷ್ಟು ಮಠಗಳಿಗೆ ಉತ್ತರಾಧಿಕಾರಿಗಳೇ ಸಿಗ್ತಾ ಇಲ್ಲ. ಒಂದು ಪಕ್ಷ ಆ ಮಠದ ಹಿರಿಯ ಸ್ವಾಮಿಗಳೇನಾದ್ರು ಲಿಂಗೈಕ್ಯರಾದ್ರು ಅಂತಂದ್ರೆ ಆ ಮಠ ಅಥವಾ ಪೀಠ ಖಾಲಿ ಉಳಿಬಾರದು ಅಂತೇಳಿ ತಮಗೆ ಗೊತ್ತಿದ್ದಂಥವ್ರನ್ನ, ಸಂಬಂಧಿಕರನ್ನ, ಎಲ್ಲ ಓದ್ತಿರ್ತಕ್ಕಂಥವ್ರನ್ನ, ಹಾಸ್ಟೆಲ್ ಇರುವಂತವ್ರನ್ನ, ಕಾಲೇಜ್ ಇರತಕ್ಕಂಥವ್ರನ್ನ ಕರ್ಕೊಂಬಂದು ತಲೆ ಬೋಳಿಸಿ ಪೀಠದ ಮೇಲೆ ಕುಂಡ್ರಿಸಿದ್ರೆ ಆ ಮಠದ ಸ್ಥಿತಿ ಏನಾಗಬಹುದು, ಆ ಪರಂಪರೆಯ ಸ್ಥಿತಿ ಏನಾಗಬಹುದು, ಆ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಎಷ್ಟು ಅಗತ್ಯತೆ ಇದೆ ಅನ್ನೋದನ್ನ ತರಬೇತಿ ಇಲ್ಲದೆ ಹೋದ್ರೆ ಆ ತರಬೇತಿ ಈ ಪೀಠದ ಪರಂಪರೆಯನ್ನ ಉಳಿಸುವಂತ ಅಥವಾ ಸ್ವಾಮಿಗಳಾಗುವಂತ ಸಾಮರ್ಥ್ಯ ಇರುವಂತ ಆ ತರಬೇತಿ ಇಲ್ಲದೆ ಹೋದ್ರೆ ಆ ಸಮಾಜದ ಆ ಮಠದ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇವತ್ತು ನಾವು ಇಂತಹ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಹೀಗಾಗಿ ನಮ್ಮ ಶಿವಮೂರ್ತಿ ಸ್ವಾಮೀಜಿ ಅವರ ಮಾತುಗಳು ಬಹಳ ಮಧುರವಾಗಿರ್ತಕ್ಕಂಥವು. ನಮ್ಮ ಆಗ್ಲೇ ಯಾರೇ ಹೇಳಿದ್ರು, ಹಾಲಪ್ಪನವರು ಅಂತ ಕಾಣುತ್ತೆ, ಅವ್ರ ಮಾತಲ್ಲೇ ಗೆಲ್ಲುವಂತ ಶಕ್ತಿ ಇರೋಂಥವ್ರು. ಏನ್ರಪ್ಪ ಬರ್ರಪ್ಪ ಸಾಹೇಬ್ರೆ, ಈ ರೀತಿಯಾಗಿರ್ತಕ್ಕಂಥ ಮಧುರವಾಗಿರ್ತಕ್ಕಂಥ ಮಾತುಗಳ ಮೂಲಕವಾಗಿ
ಮನಸ್ಸನ್ನ ಗೆಲ್ಲುವಂತ ಸ್ವಾಮಿಗಳು ಅಂತಂದ್ರೆ ನಮ್ಮ ಶಿವಮೂರ್ತಿ ಸ್ವಾಮಿಗಳು ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳುವಂತ ಮಾತು. ಹೀಗಾಗಿ ಈ ವಿರಕ್ತ ಪರಂಪರೆಯನ್ನ ಉಳಿಸುವಂತ, ಈ ವಿರಕ್ತ ಮಠಗಳ ವ್ಯವಸ್ಥೆಯನ್ನ ಮತ್ತೆ ಮುಂದುವರಿಸುವಂತ, ಈ ಪರಂಪರೆಯ ಜೊತೆಗೆ ಏನ್ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಏನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಆಲೋಚನೆಯನ್ನ ಮಾಡಿ ಈ ಪೀಠವನ್ನ ಈ ಮಠವನ್ನ ಉಳಿಸಿರುವಂತ ಸಾಮರ್ಥ್ಯ ಇರುವಂತ ಒಬ್ಬ ಶಿವಯೋಗಿ ದೇವರನ್ನ ಈ ಮಠಕ್ಕೆ ಪೀಠಾಧಿಪತಿಗಳನ್ನಾಗಿ ಮಾಡುವಂತ ಕಾರ್ಯ ಇದೆಯಲ್ಲ, ಎಲ್ಲರೂ ಕೂಡ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಕಾರಣ ಏನು ಅಂತಂದ್ರೆ ಬಹಳಷ್ಟು ಮಠಗಳು ಇವತ್ತು ಧರ್ಮದ ವಿಚಾರ ಬಂದಾಗ ಮೌನವಾಗಿ ಕುಳಿತಿರುವಂತ ವ್ಯವಸ್ಥೆಯಲ್ಲಿ ನಾವು ಇವತ್ತಿದ್ದೇವೆ. ಸುಮ್ಮನೆ ನಿಮಗೆಲ್ಲ ಉದಾಹರಣೆ ಅಂತಂದ್ರೆ ಜಾತಿ ಗಣತಿ ಇಡೀ ರಾಜ್ಯ ತುಂಬಾ ಒಂದು ರೀತಿಯಾಗಿರ್ತಕ್ಕಂಥ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಕರ್ನಾಟಕ ಅಂತಂದ್ರೆ ಲಿಂಗಾಯತ ರಾಜ್ಯ ಅಂತೇಳಿ ಎಲ್ಲಾ ಕಡೆನೂ ಹೇಳುವಂತ ವ್ಯವಸ್ಥೆ ಇತ್ತು. ಇವತ್ತಿನ ಜಾತಿ ಗಣತಿ ವ್ಯವಸ್ಥೆಯನ್ನ ನೋಡಿದ್ರೆ ಏನಾಗಿದೆ ಹಾಗಾದ್ರೆ, ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ? 65 ಲಕ್ಷ ಲಿಂಗಾಯತರಿದ್ದಾರೆ ಅಂತೇಳಿ ಗೊತ್ತಾಗಿರ್ತಕ್ಕಂಥ ವಿಚಾರ. ಬಹುತೇಕ ಒಂದು 3-4 ಜಿಲ್ಲೆಯಲ್ಲಿ ಅಷ್ಟು ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಇದನ್ನ ಬಿಟ್ಟು ಸರಿಯಾಗಿರ್ತಕ್ಕಂಥ ಅಂಶಗಳನ್ನ ಕೊಡದಲೆ ಯಾರನ್ನೋ ತೃಪ್ತಿಪಡಿಸೋದಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಅವ್ಯವಸ್ಥೆ ಇದೆಯಲ್ಲ, ಇದು ಸಮಾಜ ರಾಜ್ಯ ಯಾವತ್ತೂ ಕೂಡ ಒಪ್ಪೋದಿಲ್ಲ, ಕ್ಷಮಿಸೋದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಸ್ವಾಭಿಮಾನ ಅನ್ನೋದನ್ನು ಇರಬೇಕು. ಯಾರೋ ಗೊತ್ತಿಲ್ಲದೇ ಇರ್ತಕ್ಕಂಥ ನೋಡಿ, ಕಡಿಮೆ ಜನಸಂಖ್ಯೆ, ಸುಮ್ಮನೆ ನಾವು ಜನರಲ್ ಆಗಿ ವಿಚಾರ ಮಾಡೋಣ, ಕಡಿಮೆ ಜನಸಂಖ್ಯೆ ಇತ್ತು ಅಂತ ಇಟ್ಕೊಳ್ರಿ, 65 ಲಕ್ಷ ಅಂತೆಲ್ಲ ಇಟ್ಕೊಳ್ರಿ. 65 ಲಕ್ಷ ಜನಸಂಖ್ಯೆ ಇದ್ರೆ 2-3 ಪಕ್ಷಗಳಿಂದ ಸುಮಾರು 65-70 ಜನ MLA ಹೆಂಗಾಗ್ತಾರೆ? ಇಷ್ಟೇ ಯೋಚನೆ ಮಾಡ್ರಿ. ಬೇಡ, ಆಯ್ತು, ನೀವು ಸಚಿವ ಸ್ಥಾನಗಳನ್ನ ಕೊಡ್ತಿರಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಕೊಡೋದು, ಇಂತಿಂತವರಿಗೆ ಇಷ್ಟಿಷ್ಟು ಅಂತೇಳಿ. ಸಂಖ್ಯೆ ಜಾಸ್ತಿ ಇದೆ ಅಂತೇಳಿ ಲಿಂಗಾಯತರಿಗೆ 7 ಸೀಟ 8 ಸೀಟ ಕೊಡ್ತೀರಿ, ಬೇರೆಯವರಿಗೆಲ್ಲ ಕಡಿಮೆ ಕೊಡ್ತೀರಿ. ಜನಸಂಖ್ಯೆ ಕಡಿಮೆ ಇದ್ರೆ ಜಾಸ್ತಿ ಸೀಟ